ನಾಡಲ್ಲಿ ಊರಲ್ಲಿ ಎಲ್ಲ ಕಡೆ ಎಷ್ಟೇ ಇರ್ಬೋದು ಬಗೆ ಬಗೆಯ ಹೂವು. ನಾಡಲ್ಲಿ ಊರಲ್ಲಿ ಎಷ್ಟೇ ಇರ್ಬೋದು ಬಗೆ ಬಗೆಯ ಹೂವು. ಇಡೀ ದೇಶದಲ್ಲಿ ಇರೋದು ಒಂದೇ ಹೂವು, ನಮ್ಮ ಬೆಟ್ಟದ ಹೂವು. ಪ್ರೇಮದ ಕಾಣಿಕೆ ಸನದಿ ಅಪ್ಪನ ತಾಯಿಗೆ ತಕ್ಕ ಮಗ, ಕರುನಾಡಿಗೆ ಸ್ವಂತ ಮಗ, ಭೂಮಿಗೆ ಬಂದ ಭಾಗ್ಯವಂತ, ಬೆಟ್ಟದ ಹೂವಲ್ಲಿ ಎದ್ದು ನಿಂತ ವೀರ ಕನ್ನಡಿಗನ ವೀರ ಪೌರುಷ, ರಾಜು ವಂಶಿ ಎಲ್ಲ 100 ದಿವಸ. ಅಪ್ಪು ಅರಸು ಅಬ್ಬಿ ಅಜಯ ಎಂದೆಂದಿಗೂ ಇವರು ವಿಜಯ. ಬಿಂದ ಶ್ರಮ ಪೃಥ್ವಿ ಮಿಲನ, ಕರುನಾಡಲ್ಲಿ ಸ್ನೇಹ ಚಿಂತನ. ಜಾಕಿಯಲ್ಲಿ ಅವರ ಜೋಕು ಮರೆಯದು ಜೇಸು ನೋಡಿ ಎಂದು ನಾಡಕರಾಗಿತ್ತು ರಣತಂತ್ರದ ರಣವಿಕ್ರಮ, ಪರಮಾತ್ಮನ ಪ್ರಿಯಜನ. ಅಣ್ಣ ಬಾಂಡು ಪವರ್ ಮೈತ್ರಿ ಅವ್ರ ಸರಿಸಾಟಿ ಇಲ್ಲ ಯಾತ್ರೆ. ಚಕ್ರಯೋಧ ಚುರುಕಾಟ ದೊಡ್ಡಮನೆ ಹುಡುಗ ಸೋಲದ ಬಳಗ ಅಂಜನಿ ಪುತ್ರ ಪವನ ಸೂತ್ರ. ಅವ್ರಿಗೋಸ್ಕರ ಈ ರಣಕಹಳೆ ಯಾರೇ ಕೂಗಾಡಲಿ ಊರೇ ಹೋರಾಡಲಿ. ಈ ಕರುನಾಡಲ್ಲಿ ಅವರ ಹೆಸರು ಹಸಿರು ಸರಳೆ, ನಮ್ಮ ಬಾವುಟ ಧ್ವಜದಲ್ಲಿ ಅವರ ಹೆಸರು ಉಳಿಯಲಿ. ಅಪ್ಪು ಅಜರ ಅಮರ, ಹಿಂದೂ ಎಂದು ಮುಂದೆ ಆಡುವೆ ಹಾಡು ನಾನು 101. ಕನ್ನಡ ತಾಯಿ ನನ್ನ ಜಗವೆಂದು, ಕರುನಾಡಿಗೆ ಅಪ್ಪು ಬಾಸ್ ಬಂದು. ಗಂಧದ ನಾಡಿನ ಚಿನ್ನದ ದೊರೆ, ನಗುಮುಖದ ಮಾಣಿಕ್ಯ. ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ನೋಡಿ ಇಲ್ಲಿ 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 ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿ ಸೆಕೆಂಡು ವಿಡಿಯೋ ಎದೆ ಮಿಡಿತದಲ್ಲಿ. 1 ಸಲ ಅಲ್ಲ 2 ಸಲ ಅಲ್ಲ 100 ಸಲ ಹೇಳಿದ್ರು ಅಪ್ಪು ಅಜರ ಅಮರ. ಲವ್ ಯು, ಥ್ಯಾಂಕ್ ಯು. ಅಪ್ಪು ಸರ್ದು 51ನೇ ವರ್ಷದ ಹುಟ್ಟುಹಬ್ಬಕ್ಕೆ ಜಾಕಿ ಸ್ಟೈಲ್ ಹಾಕೊಂಡು ಬಂದಿದ್ದೀನಿ. ಈ ಅಭಿಮಾನಿಗಳು ಸಾರಥ್ಯನ ನೋಡೋಕ್ಕೆ ತುಂಬ 2 ಕಣ್ಣು ಸಾಲದು. ಅಪ್ಪು ಸರ್ನ ಎಷ್ಟೇ ವಿಜೃಂಭಣೆ ಮಾಡೋದಕ್ಕೂ ತುಂಬ ಖುಷಿಯಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಾನು ಅಪ್ಪು ಸರ್ದು ಜಾಕಿ ಸಿನಿಮಾದ ಗೆಟಪ್ ಹಾಕೊಂಡ್ಬಂದಿದ್ದೀನಿ. ನಂಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಈ ರೀತಿ ಜನಗಳು ನಮ್ಮ ಮಧ್ಯೆ ನಿಂತ್ಕೊಂಡು ನಮ್ಮನ್ನ ಗುರುತಿಸ್ತಾ ಇದ್ದಾರೆ. ಮತ್ತೆ ಜಾಕಿನ ಇನ್ನೊಂದು ಥರವಾದ ರೀತಿಯಲ್ಲಿ ನಾನು ತರ್ತಾಯಿದ್ದೀನಿ. ಸೊ ಮತ್ತು ಅಪ್ಪು ಸರ್ ಹುಟ್ಟುಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯಗಳು. ತಾಲೂಕು ಮೈಸಂದ್ರ ಹೋಬಳಿ ಮುತ್ತುಗದಳ್ಳಿ ಗ್ರಾಮ, ಅಲ್ಲಿಂದ ಬಂದಿದ್ದೀವಿ. ಇವತ್ತು ವಿಶೇಷತೆ ಏನಂದರೆ, ನಾವು ಕೇಳ್ಕೊಳ್ಳೋದು ಅವರು ಅಬ್ಬು ಬಾಸು ಹೋಗಿದ್ದಾರೆ, ಬಟ್ ಎಲ್ಲ ಹೃದಯದಲ್ಲಿದ್ದಾರೆ. ಇವತ್ತು ಏನು 17 ಇದೆಯಲ್ಲ, ಮಾರ್ಚ್ 17 ಇಡೀ ಕರ್ನಾಟಕದಲ್ಲಿ ಸರ್ಕಾರ ಇವತ್ತು ರಜಾ ಘೋಷಣೆ ಮಾಡಿ ಇವತ್ತು ಹಬ್ಬ ರೀತಿ ಅವ್ರನ್ನ ನಡೆಸ್ಕೋಬೇಕು. ಅದು ಈ ಸರ್ಕಾರ ಯಾವುದೇ ಸರ್ಕಾರ ಆಗಿರಲಿ, ಅದನ್ನು ಇವತ್ತು ಈಗ ಸ್ಕೂಲ್ ಮಕ್ಳುಗಳಿದ್ದಾರೆ, ಸ್ಕೂಲ್ ಮಕ್ಳುಗಳ್ನ ಒಂದು ದಿವಸ ಕರ್ಕೊಂಬಂದು ಇಡೀ ಕರ್ನಾಟಕದಲ್ಲಿ ಎಲ್ಲರನ್ನೂ ಕರ್ಕೊಂಬಂದು ಇಲ್ಲಿ ತೋರಿಸ್ಬೇಕು ಇಲ್ಲಿ. ಅದರಿಂದ ಇದನ್ನು ಒಂದು ಸರ್ಕಾರದವ್ರು ಗಮನ ಹರಿಸಿ ಒಂದು ಪ್ರತಿ ವರ್ಷ ಇವತ್ತು ಮಾರ್ಚ್ 17ನೇ ತಾರೀಕು ರಜಾ ಘೋಷಣೆ ಮಾಡಬೇಕು ಅಂತ ನಾನು ಕೇಳ್ಕೊತೀವಿ. ಗೌರ್ಮೆಂಟ್ ರಜೆ ಕೊಡಬೇಕು. ನೋಡಿ, ಈಗ ಗೌರ್ಮೆಂಟ್ ರಜೆ ಕೊಟ್ಟರೆ ಎಲ್ಲ ಮಕ್ಕಳು ಬಂದು ನೋಡ್ತಾರೆ ಇಲ್ಲಿ. ಅದರಿಂದ ಇವತ್ತು ಅವ್ರವ್ರ ಸ್ಕೂಲಲ್ಲೇ ಒಂದು ಆಚರಣೆ ಮಾಡಲಿ ಬಿಡಿ. ಎಂತೆಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ಅಪ್ಪು ಅವರು. ಈಗ ನೋಡಿ, ಆಶ್ರಮ ಕಟ್ಟಿದ್ದಾರೆ, ವೃದ್ಧಾಶ್ರಮ ಕಟ್ಟಿದ್ದಾರೆ, ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಅನಾಥಾಶ್ರಮಗಳಿಗೆ ದಾನ ಮಾಡಿದ್ದಾರೆ. ಅದರಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾರೂ ಮಾಡ್ದಲೇ ಇರೋಂಥ ಕೆಲಸನ ಅಪ್ಪು ಅವರು ಮಾಡಿದ್ದಾರೆ. ಅದರಿಂದ ಸರ್ಕಾರ ಗಮನ ಹರಿಸಿ ಇವತ್ತೊಂದು ದಿವಸ ರಜಾ ಕೊಟ್ಟು ಆಚರಣೆ ಮಾಡೋಕ್ಕೆ ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತಾರೆ. ಅಲ್ಲ ಸರ್, ನಾವು ಪುನೀತ್ ಫ್ಯಾನ್ ಸರ್. ಅದು ನಾವು ಇವಾಗ ಬರ್ತಡೇಲ್ಲ ಇವತ್ತು ಬಂದಿದ್ದೀವಿ. ಆಫೀಸಿಂದ ರಜಾ ಹಾಕಿ ಬಂದಿದ್ದೀವಿ ಸರ್. ಈಗ ನೆಕ್ಸ್ಟ್ ಬಂದಿದ್ದೀವಿ ಸರ್. ತುಂಬ ಇಷ್ಟ ಅಪ್ಪು ಸರ್ ಅಂದರೆ ತುಂಬ ಇಷ್ಟ. ಅವ್ರ ಫಿಲಮು, ಅವ್ರ ಡ್ಯಾನ್ಸು, ಅವರು ಹಾಡುಗಳು ತುಂಬಾ ಇಷ್ಟ ನಮಗೆ. ಅವರ ಆದರ್ಶದಂತೆ ನಾವು ಪಾಲಿಸ್ಬೇಕನ್ನೋದೇ ನಮ್ಮ ಇಷ್ಟ. ಲವ್ ಯು ಅಪ್ಪು. ಪುನೀತ್ ತುಂಬ ಪಿಕ್ಚರ್ಸ್ ನೋಡಿದ್ದೀವಿ, ಚೆನ್ನಾಗಿದೆ. ಆಮೇಲೆ ಪುನೀತ್ ಇಲ್ದಿರೋದಕ್ಕೆ ಒಂಥರ ಬೇಜಾರಿದೆ. ಐ ಮಿಸ್ ಯು ಸೋ ಮಚ್ ಪುನೀತ್ ರಾಜ್ಕುಮಾರ್.